ಏನು ವಿಷಯ ಸರ್, ದಯವಿಟ್ಟು ನೀವೆಲ್ಲೂ ಊಟ ಮಾಡಬೇಡಿ ಸರ್, ಯಾರನ್ನೂ ನಂಬೇಡಿ ಸರ್ ಅಂದರೆ ಮಾರೇಮ್ಮನ ನಂಬೇಡಿ ಅಂತ ನಾನು ಇಂಡೈರೆಕ್ಟ್ ಹೇಳಿದೆ. ಏನಾಯಿತು ಅಂದರು, ಮಮಟೆನ್ ಅಂತ ಒಬ್ಬನಿದ್ದಂತೆ ಪಡೆಯ ಚಿಕ್ಕೌಂಡ, ಅದು ಪಿಕ್ಚರ್ ಬಂದಿತ್ತಂತ ನಾವು ನೋಡಿಲ್ಲ. ಅದರಲ್ಲಿ ಅವನು ಎಲ್ಲ ಕಳ್ತನ ಮಾಡಿ ಏನೇನೋ ಮಾಡಿ ಬಡವ್ರಿಗೆ ಕೊಡ್ತಿದ್ದಂತೆ. ಕಾಡೊಳಗೆ ಅವಳ ಸ್ನೇಹಿತೇನೆ ಕರ್ಬುಜಣ್ಣಿಗೆ ಕಲ್ಲಂಗಡಿ ವಿಷ ಹಾಕಿ ಸಾಯಿಸ್ತಾರಂತ ಸರ್ ಅಂತಂದೆ. ಹೌದಾ, ನೋಡಪ್ಪ ಹೋಯ್ತಾ ಇದ್ದೀವಿ, ಈಗ ಮಾತಾಡ್ದಂಗೆ ಒಬ್ಬರನ್ನ ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ. ಅಂದ್ರೆ ಹಾಲು ಕುಡಿಲೇಬೇಕು ಅಂತ ಹಿಂಸೆ ಮಾಡಿದ್ರೆ ನಾನು ಒಬ್ಬರನ್ನ ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ, ಪ್ರೀತಿ ಪಡಿಸಿ ವಿಷ ಕುಡಿಸ್ಬೋದು ಅಂದರು. ನಾನು ಆ ಥರ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಆ ಪಾಯಿಂಟ್ ಹೇಳಿದ್ರು. ಆ ಮಾತನ್ನೂ ಕೇಳಲಿಲ್ಲ ಅವರು. ಮತ್ತು ಕ್ವಾರ್ಟರ್ಸ್ಲಿ ನಾವು ಮಲಗಿರಾಗ ಅವ್ರಿಗೆ ಇನ್ನೊಂದು ವಾರ ಹತ್ಯೆ ಆಗ್ತಾಯಿದೆ. ಎಲ್ಲರೂ ಕೆಟ್ಟ ಕನಸು. ನನಗೆ ನಮ್ಮ ಮಕ್ಕಳೆಲ್ಲ ಸಣ್ಣ ಮಕ್ಕಳು ಒಳೇಲಿ ಸ್ನಾನ ಬಟ್ಟೆ ಹೋಗಿ ಒಳೇಲಿ ತೇಲ್ಕೋದಂಗೆ ಕಂಡೆ. ಒಬ್ಬರು ನಂಜಪ್ಪ ಅಂತ ಮಂಡ್ಯದಿಂದ ಬಂದಿದ್ದರು. ಅವನು ನನ್ನ ಹೆಂಡ್ತಿ ಹಾಲು ಕರೆಯಾಗ ಒದ್ದು ಸತ್ತೋದಕ್ಕೆ ಕಂಡೆ ಮಲ್ಸಿಟ್ರೆ ಈ ಮನೆಗೆ ಬಂದ ತವಿಂದ ಬರೀ ಕೆಟ್ಟ ಕನಸು, ಪಡುಬಾಗ್ಲು ಬೇರೆ. ಈ DF ಹೇಳಿದ ಮಾತು ಕೇಳಿದ್ದಕ್ಕೊಂದು ಶಾಂತಿ ಮಾಡಲಿಲ್ಲ, ಏನೇನೋ ಅಂತಿದ್ರು. ಆಗ ಹೌದಲ್ವ, ನನಗೂ ಹಿಂಗೆ ಕಂಡೆ ನನ್ನ ಕಡೆ ಎಲ್ಲ ಮಾತಾಡಿದ್ರು. ನೀ DF ಜೊತೆ ಧೈರ್ಯ ಮತ್ತು ನೀನು ಹೋಗಿ ಹೇಳು ಅಂದರು. TV ನೋಡ್ತಾ ಕೂತಾರೆ, ಊಟ ಮಾಡ್ಕೊಂಡು ನಾವು ಮಲಗಿದ್ದು. ಹೋದೆ ಸರ್ ಅಂದೆ, ಯಾಕೆ ನಿದ್ದೆ ಬಂದಿಲ್ವ ಅಂದರೆ ಇನ್ನೂ ಇಲ್ಲ ಸರ್ ಇದು ಯಾಕೋ ಇದು ಈ ಮನೆಗೆ ಬಂತಂದ್ರೆ ಬರೀ ಕೆಟ್ಟ ಕನಸು, ಮಾರೇಮ್ಮನೂ ಸತ್ಲು, ನಾನು ಈ ಥರ ನಾನು ಕನಸು ಕಂಡೆ ನಮ್ಮ ಮಕ್ಕಳು ನೀರೊಳಗೆ. ಆ ನಂಜಪ್ಪ ಮಂಡ್ಯದಿಂದ ಬಂದಾರಲ್ಲ ಅವರು ಅವ್ರ ಹೆಂಡ್ತಿ ಹೌದಾ, ನಮ್ಮವರು ಬರೀ ತಿನ್ನೋದನ್ನೇ ನೋಡ್ತಿರಲ್ಲಯ್ಯ. ನಾನು ಇನ್ನೇನು ದೀಪಾವಳಿಗೆ ದೀಪ ಬೆಳಗಾವು ಪಟಾಕಿ ತುಪ್ಪ ಎಲ್ಲನೂ ತಂದು ಮಡಗಿನಿ, ಇನ್ನು ನಮ್ಮವರು ಬರೀ ಮಾಂಸ ತಿನ್ನೋದನ್ನೇ ನೋಡ್ತಿದ್ದಾರಲ್ಲ ಅಂದರು. ಶಾಂತಿ ಮಾಡ್ಬೇಕು ಸರ್ ಅಂತ ಅಂದದಕ್ಕೆ ಹೋಗಿ ಮನಿಕು ಅಂದರು. ಬಂದು ಏನಂದ್ರು ಅಂದರು, ಹಿಂಗಂದ್ರೆ ಸಾಕನ ಹಿಂಗೆ ಮಂಗಳಾರತಿ ಅಂದರು ನಮ್ಮವರು. ಹಿಂಗೆ ಸಾಹೇಬರು IFS ಆಫೀಸರೇ ಅವರು, ನನಗಿಂತ 1 ವರ್ಷ ದೊಡ್ಡವರು ಅಷ್ಟೇ, ಒಳ್ಳೆ ಆಫೀಸರು. ಅಂಥ ಆಫೀಸರ್ ಸಿಕ್ಕಲ್ಲ. ಆದರೆ ಒಂದೊಂದು ಸರಿ ಆನೆಸ್ಟಾಗಿ ಕೆಲಸ ಮಾಡಿದ್ರು ಅನ್ನೋಗಿ ಅಂಥವ್ರನ್ನ ನಾವು ಕಳ್ಕೊಂಡು. ಆದರೆ ಇನ್ನೂ ಏನೇನೋ ಕತೆಗಳು, ಏನೇನೋ ವಿಷಯಗಳು, ಏನೇನೋ ಇದೆಲ್ಲ ಮರ್ತಿದ್ದೀನಿ. BK ಸಿಂಗ್, ಶಿವರಾಜ್ ಸಿಂಗು ಮಾದೇಶ್ವರನ ಬೆಟ್ಟದಿಂದ ಗೋಪಿನಾಥ್ಗೆ ಒಬ್ಬರೇ ನಡ್ಕೊ ಬಂದುಬಿಟ್ಟಿದ್ರು, 2-3 ಜನ ಕರ್ಕೊಂಡು. ಶಿವರಾಜ್ ಸಿಂಗು